ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಕಿರಣ್. ಸ್ನೇಹಿತರೆ, ಇವತ್ತು ನಾನು ಒಂದು IT ದಿಗ್ಗಜ ಸಂಸ್ಥೆ, ನಮ್ಮ ಭಾರತದ ಹೆಮ್ಮೆ, ಒಂದು ಶೇರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋದು SCL ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿ, ಅಂದರೆ ಹಿಂದೂಸ್ತಾನ್ ಕಂಪ್ಯೂಟರ್ ಲಿಮಿಟೆಡ್ ಅಂತ. ಈ ಒಂದು ಸಂಸ್ಥೆ 1976 ಆಗಸ್ಟ್ 11ರಲ್ಲಿ ಒಬ್ಬ ಚೆನ್ನೈ ಮೂಲದ ವ್ಯಕ್ತಿ ಶಿವ್ ನಡಾರ್ ಅನ್ನೋರು ಈ ಕಂಪ್ನಿಯನ್ನು ಸ್ನೇಹಿತರೊಂದಿಗೆ ಕೂಡಿ ಸ್ಥಾಪನೆ ಮಾಡ್ತಾರೆ. ಇದರ ಫೌಂಡರ್ ಬಂದು ಶಿವ್ ನಡಾರ್ ಅಂತ. ಹೆಡ್ ಕ್ವಾರ್ಟ್ರು ನೋಯ್ಡಾ, ಇವತ್ತಿನ ಉತ್ತರ ಪ್ರದೇಶದ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಇದು SCL ಹಿಂದೂಸ್ತಾನ್ ಕಂಪ್ಯೂಟರ್ ಲಿಮಿಟೆಡ್ ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1821 ಇದೆ. ಅದೇ ರೀತಿ ಇದು ಈ ಸ್ಟಾಕ್ ಪ್ರೈಸ್ ಈ ವರ್ಷದ ಹೋಗಿರೋದು 1897. ಅದೇ ರೀತಿ 52 ವೀಕ್ ಅಂದರೆ ಈ ವರ್ಷದ ಲೋ ಬಂದು 1235. ಸ್ನೇಹಿತರೆ, ಇದು IPO ಬಂದು 1999 ಡಿಸೆಂಬರ್ ಅಲ್ಲಿ NSE ಮತ್ತು BSEಗೆ ಬರುತ್ತೆ. ಅದರ IPO ಲಿಸ್ಟಿಂಗ್ 2000 ಜನವರಿಲಿ ಆಗುತ್ತೆ ಸ್ನೇಹಿತರೆ, ಅಂದರೆ 24 ವರ್ಷದಲ್ಲಿ ಸ್ನೇಹಿತರೆ. ಅದೇ ರೀತಿ ಈ ಸ್ಟಾಕು ನಿಮಗೆ ಬೋನಸ್ ಕೊಟ್ಟಿದೆ. 2006ರಲ್ಲಿ 1:1, 2015ರಲ್ಲಿ 1:1 ಬೋನಸ್ ಕೊಟ್ಟಿದೆ. ಅದೇ ರೀತಿ 2019ರಲ್ಲಿ 1:1 ಕೊಟ್ಟಿದೆ. ಅದೇ ರೀತಿ ಈ ಸ್ಟಾಕು ಸ್ಪ್ಲಿಟ್ ಕೂಡ ಆಗಿದೆ ಸ್ನೇಹಿತರೆ. 2000ರಲ್ಲಿ ಇದರ ಫೇಸ್ ವ್ಯಾಲ್ಯೂ ಬಂದು ₹4 ಇತ್ತು, ಅದು ಈಗ ₹2 ಸ್ಪ್ಲಿಟ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ಈ ಸ್ಟಾಕಿನ PE ರೇಷಿಯೋ 29.98. ಅದೇ ರೀತಿ ಈ ಸ್ಟಾಕ್ ಪ್ರತಿ ವರ್ಷ ಸ್ನೇಹಿತರೆ ಒಂದು ಒಳ್ಳೆಯ ಡಿವಿಡೆಂಟ್ ಈಲ್ಡ್ ಕೂಡ ಕೊಡ್ತಾ ಬಂದಿದೆ. 2.83 ವೆರಿ ಗುಡ್ ರಿಟರ್ನ್ಸ್ ಟು ಯಾರು ಇನ್ವೆಸ್ಟರ್ ಇದ್ದಾರೋ ಅವರಿಗೆ. ಅದೇ ರೀತಿ ಸ್ನೇಹಿತರೆ, ಈ ಸ್ಟಾಕು ನಮಗೆ ಲಾಸ್ಟ್ 3 ಇಯರ್ಸಿಂದ ರಿಟರ್ನ್ ಎಷ್ಟು ಕೊಟ್ಟಿದೆ ಅಂದರೆ 59% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 5 ಇಯರ್ಸ್ ಅವರೇಜ್ 5 ಇಯರ್ಸ್ ತಂಡ ರಿಟರ್ನ್ 23% ರಿಟರ್ನ್ಸ್ ಕೊಟ್ಟಿದೆ. ಕಂಪೇರ್ ಮಾಡಿದ್ರೆ ವೆರಿ ಗುಡ್ ರಿಟರ್ನ್ಸ್ ಇನ್ವೆಸ್ಟರ್ಸ್ ಸ್ನೇಹಿತರೆ. ಅದೇ ರೀತಿ ಈ ಸ್ಟಾಕಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಿದೆ ಅಂದರೆ ಸ್ನೇಹಿತರೆ, ಪ್ರಮೋಟರ್ ಬಂದು 8.2 ಇದೆ ಸ್ನೇಹಿತರೆ. ಅಂದರೆ ಗುಡ್. ಒಂದು ಯಾವುದೇ ಒಂದು ಸ್ಟಾಕಿಗೆ ಅಬೋವ್ 50 ಪ್ರಮೋಟರ್ಸ್ ಇತ್ತು ಅಂದರೆ ಅಟ್ಲೀಸ್ಟ್ ಆ ಕಂಪ್ನಿ ಬಗ್ಗೆ ಯಾವುದೇ ಒಬ್ಬ ವ್ಯಕ್ತಿ ನಾನು ಕಂಪ್ನಿ ಸ್ಥಾಪನೆ ಮಾಡಿದ್ದೀನಿ ಅಂದರೆ ಅಬೋವ್ 50% ಇತ್ತು ಅಂದರೆ ಆ ವ್ಯಕ್ತಿಗೆ ಆ ಕಂಪ್ನಿ ಬಗ್ಗೆ, ಆ ಕಂಪ್ನಿಯ ಮುಂದಿನ ಉನ್ನತಿ ಬಗ್ಗೆ, ಹೇಮ್ ಬಗ್ಗೆ, ಅಚೀವ್ ಬಗ್ಗೆ, ಇದ್ರ ಬಗ್ಗೆ ಇದೆ ಅಂತ ಅರ್ಥ ಸ್ನೇಹಿತರೆ. ಹಾಗೆ ರೀತಿ ಫಾರಿನ್ ಇನ್ವೆಸ್ಟ್ಮೆಂಟ್ FI ಕೂಡ 18.67, DI ಕೂಡ 15.78, ಪಬ್ಲಿಕ್ 4.5 ಇದೆ. ಇದು ಉತ್ತಮ ಸ್ಟಾಕ್ ಸ್ನೇಹಿತರೆ. ಕಂಪೇರ್ ಟು ಇದರ ಮಾಡಿದ್ರೆ ನೀವು ದೀರ್ಘಾವಧಿ ಇವತ್ತಿನ ಕಂಪೇರ್ ಮಾಡಿದ್ರೆ ನಮ್ಮ IT ದಿಗ್ಗಜ ಸಂಸ್ಥೆಯಲ್ಲಿ 3ನೇ ಒಂದು ಕಂಪ್ನಿ. ಆಫ್ಟರ್ TCS, ಆಫ್ಟರ್ ಇನ್ಫೋಸಿಸ್ ಆದಮೇಲೆ ಇದೇ ಒಂದು ಕಂಪ್ನಿ ಬರ್ತದೆ. ಲಾಂಗ್ ಟರ್ಮ್ ನಿಮ್ಗೆ 10 ವರ್ಷ 5 ವರ್ಷ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಒಂದು ಉತ್ತಮ ಹೂಡಿಕೆಯ ಒಂದು ಕಂಪ್ನಿ ಶೇರ್ ಸ್ನೇಹಿತರೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸ್ನೇಹಿತರೆ, ಯಾವ ರೀತಿ ರೆಕಮೆಂಡೇಶನ್ ಅಲ್ಲ. ಇದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ನೀವು ಇದರಲ್ಲಿ ಹೂಡಬೇಕು ಅಂದರೆ ಅಟ್ಲೀಸ್ಟ್ ನೀವು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳಿ, ಫೈನಾನ್ಷಿಯಲ್ ಚೆಕ್ ಮಾಡಿ, ಫಂಡಮೆಂಟಲ್ಲು ಎಲ್ಲ ಚೆಕ್ ಮಾಡಿ ನೀವು ಹೂಡಿಕೆ ಮಾಡ್ಬೋದು ಸ್ನೇಹಿತರೆ. ದೀರ್ಘಾವಧಿಗೆ ಒಂದು ಉತ್ತಮ ಒಂದು ರಿಟರ್ನ್ ಕೊಟ್ಟಿದೆ, ಡಿವಿಡೆಂಟ್ ಈಲ್ಡ್ ಕೊಡ್ತಾ ಇದೆ 2.83, 3 ಇಯರ್ಸು 5 ಇಯರ್ಸ್ ಎಲ್ಲ ಚೆಕ್ ಮಾಡಿದಾಗ ಅಂತ. ಮತ್ತು ಸೇಲ್ಸ್ ಕೂಡ, ಫೈನಾನ್ಷಿಯಲ್ ಕೂಡ ತುಂಬ ಇದೆ, ತುಂಬ ಒಳ್ಳೆಯ ಸ್ಟಾಕು ಸ್ನೇಹಿತರೆ. ಈ ರೀತಿ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ, ನಾನು ಈ ವಿಡಿಯೋಗಳು ಇದೇ ಥರ ನೀವು ಈ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಸಬ್ಸ್ಕ್ರೈಬೇ, ಒಂದು ಲೈಕ್ಸು ನಾನು ಮುಂದಿನ ಯಾವುದೇ ವಿಡಿಯೋಗಳು ಮಾಡೋದಕ್ಕೆ ಒಂದು ಎನ್ಕರೇಜ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.